ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 98ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 98ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 98ನೇ ಶ್ಲೋಕವು ಹೀಗಿದೆ. ಅಕ್ರೂರಾಪೇಶಲೋ ದಕ್ಷೋ ದಕ್ಷಿಣಾಕ್ಷಮಿಣಾಂಬರಃ ವಿದ್ವತ್ತಮೋ ವಿತ್ತಭಯಃ ಪುಣ್ಯಶ್ರವಣ ಕೀರ್ತನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 8 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಕ್ರೂರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕ್ರೌರ್ಯವಿಲ್ಲದವನು ಅಥವಾ ದಯಾಮಯನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಪೇಶಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅತ್ಯಂತ ಸುಂದರನಾದವನು ಅಥವಾ ಕಾರ್ಯ, ಮನಸ್ಸು, ಮಾತು ಮತ್ತು ದೇಹದಲ್ಲಿ ಅತ್ಯಂತ ಲಾವಣ್ಯಪೂರ್ಣನಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ದಕ್ಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಚತುರನಾದವನು ಅಥವಾ ಪರಿಪೂರ್ಣವಾಗಿ ಬೆಳೆದವನು, ಬಲಶಾಲಿ ಹಾಗೂ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ದಕ್ಷಿಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲೆಡೆಗೂ ಸಂಚರಿಸುವವನು ಅಥವಾ ತನ್ನ ಶತ್ರುಗಳನ್ನು ಸಂಹರಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಕ್ಷಮಿಣಾಂಬರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಹನೆ ಅಥವಾ ತಾಳ್ಮೆ ಉಳ್ಳವರಲ್ಲಿ ಅತ್ಯಂತ ಶ್ರೇಷ್ಠನಾದವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ವಿದ್ವತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಥವಾ ಸಕಲ ವಿಷಯಗಳ ಕುರಿತು ಸಟಿಲಾದ ಮತ್ತು ಸಮಗ್ರ ಜ್ಞಾನವನ್ನು ಹೊಂದಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವಿತ್ತಭಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾರಿಗೂ ಅಥವಾ ಯಾವುದಕ್ಕೂ ಹೆದರದವನು. ಅವನು ಜೀವನದ ಎಲ್ಲಾ ಭಯಗಳಿಂದ ಶಾಶ್ವತವಾಗಿ ಮುಕ್ತನಾಗಿದ್ದಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಪುಣ್ಯಶ್ರವಣ ಕೀರ್ತನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನನ್ನು ಕೀರ್ತಿಸುವವರಿಗೆ ಪುಣ್ಯ ಫಲವನ್ನು ನೀಡುವವನು ಅಥವಾ ಸ್ವತಃ ಅತ್ಯಂತ ಪವಿತ್ರವಾದ ಮತ್ತು ಪುಣ್ಯಪ್ರದವಾದ ಕೀರ್ತನೆಯನ್ನು ಹಾಡುವವರಿಗೆ ಹೊಂದಿರುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಜೀವನದಲ್ಲಿ ಅಪಾರ ಪುಣ್ಯ ಲಭಿಸುತ್ತದೆ. ಇದು ನಮ್ಮ ಎಲ್ಲ ಆಂತರಿಕ ಹಾಗೂ ಭಯಗಳನ್ನು ನಿವಾರಿಸುತ್ತದೆ. ಈ ಶ್ಲೋಕವು ನಮಗೆ ಅಗಾಧವಾದ ಜ್ಞಾನವನ್ನು ನೀಡುತ್ತದೆ, ಜೀವನದ ಸಮಸ್ಯೆಗಳನ್ನು ಎದುರಿಸುವ ತಾಳ್ಮೆಯನ್ನು ಒದಗಿಸುತ್ತದೆ ಮತ್ತು ನಮ್ಮನ್ನು ಎಲ್ಲ ಶತ್ರುಗಳಿಂದ ದೂರವಿರಿಸುತ್ತದೆ. ಪೂರ್ವಭದ್ರಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದು ಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 98ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 99ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.